ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬ್ಲಾಕ್ ಕಾಫಿ ಕುಡಿದು ಫ್ಯಾಟ್ ಲಾಸ್ ಮಾಡೋದಕ್ಕೆ ಅಂತ ವರ್ಕೌಟ್ ಶುರು ಮಾಡಿದೆ. ವರ್ಕೌಟ್ ಶುರು ಮಾಡೋಕು ಮುಂಚೆ ಇವಾಗ ವೆಸ್ಟ್ ಸೈಜ್ ಎಷ್ಟಿದೆ ಅಂತ ಬರ್ದು ಮುಂದಕ್ಕೆ ನಾನು ಎಷ್ಟು ಸಣ್ಣ ಆಗ್ಬೇಕು ಅನ್ಕೊಂಡಿದೀನಿ ಅನ್ನೋದನ್ನು ಬರ್ದಿಟ್ಟೆ. ಇವತ್ ವರ್ಕೌಟ್ ನಾನು ಒಬ್ಳೆ ಮಾಡ್ತಾ ಇಲ್ಲ, ನನ್ನ ಜೊತೆ ಕಂಪ್ನಿಗೆ ನನ್ನ ತಮ್ಮನೂ ಇರ್ತಾನೆ. ಆಲ್ಮೋಸ್ಟ್ ಮುಂಚೆಯಿಂದ ನಾನು ವೇಟ್ ಗೇನ್ ವೇಟ್ ಲಾಸ್ ನ ಫುಡ್ ಅಲ್ಲೇ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಬಟ್ ಇವಾಗ ಯಾವ ಡಯಟ್ ಫಾಲೋ ಮಾಡಿದ್ರು ಫ್ಯಾಟ್ ಲಾಸೇ ಆಗ್ತಾ ಇಲ್ಲ. ಹಿಂಗೆ ಬಿಟ್ರೆ ಸರಿ ಹೋಗಲ್ಲ ಅಂತ ಹೋಮ್ ವರ್ಕೌಟ್ ನ ಸ್ಟಾರ್ಟ್ ಮಾಡೇಬಿಟ್ಟೆ. ಎಕ್ಸರ್ಸೈಸ್ ಗಳನ್ನೆಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡಿ ಜೊತೆಗೆ ಸ್ಕಿಪ್ಪಿಂಗ್ ನು ಆಡ್ ಮಾಡಿದ್ದೆ. ಸಕ್ಸಸ್ಫುಲಿ ಇವತ್ತು ವರ್ಕೌಟ್ ನ ಕಂಪ್ಲೀಟ್ ಮಾಡಿದ್ವಿ. ಈ ಸೈಡ್ ಎಲ್ಲ ಸಂಕ್ರಾಂತಿ ಹಬ್ಬನ ಇವತ್ತೇ ಮಾಡೋದು. ಸೊ ಅದಕ್ಕೆ ನನ್ನ ತಮ್ಮಂಗೆ ಸ್ಕೂಲ್ ರಜಾ ಕೊಟ್ಟಿದ್ರು. ಸೊ ಬೆಳಿಗ್ಗೆನೆ ಇದ್ದು ಮನೆ ಬಾಗ್ಲಿಗೆಲ್ಲ ಈ ತರ ಡೆಕೋರೇಟ್ ಮಾಡಿದ್ದ. ಯಾರು ಮಾಡಿದ್ದದ್ನೆಲ್ಲ? ನಾನೇ. ಸುಂದರ. ವರ್ಕೌಟ್ ಆದ್ಮೇಲೆ ಒಂದ್ ಗ್ಲಾಸ್ ಜೀರಾ ವಾಟರ್ ಕುಡಿದು ಒಂದ್ 10 ನಿಮಿಷ ಕಾಲ್ ಗಂಟೆ ಆದ್ಮೇಲೆ ತಿಂಡಿಗೆ ಅಂತ ಮಸಾಲೆ ರೊಟ್ಟಿ ತಿಂದೆ. ನೆಂಚ್ಕೊಳಕ್ಕೆ ತುಪ್ಪ ಇತ್ತು. ತುಪ್ಪ ತಿಂದ್ರೆ ದಪ್ಪ ಆಗ್ತಾರೆ ಅನ್ನೋದೇನಾದ್ರು ನಿಮ್ ತಲೆಯಲ್ಲಿ ಇದ್ರೆ ಅದು ಸುಳ್ಳು. ಇನ್ನ ಇವತ್ತು ಇಲ್ಲೆಲ್ರು ಗಾಳಿಪಟ ಹಾರಿಸ್ತಾರೆ. ಸೊ ಅವನ್ಗೂ ಪಟ ಕೊಡ್ಸೋದಂತ ನಾನು ನಮ್ಮ ತಾತವನ್ನ ಕರ್ಕೊಂಡು ಮಾರ್ಕೆಟ್ ಹೋಗಿದ್ದು. ಅವ್ನ್ ಕೇಳಿದ್ 2 ಪಟ ಕೊಡಿಸ್ಬಿಟ್ಟು ಮನೆಗ್ ಬಂದು ಅಲ್ಲಿಂದ ಮನೆಗ್ ಬಂದು ನೆನ್ನೆ ಎಪಿಸೋಡ್ ಬಿಗ್ ಬಾಸ್ ನೋಡ್ತಾ ಇದ್ದೆ. ಈ ಸೀನ್ ನೋಡ್ಬಿಟ್ಟಂತೂ ನಮ್ಮ ಮನೇಲಿ ಎಲ್ರು ನಕ್ಕಿದ್ದು. ಇನ್ನ ಊಟಕ್ಕೆ ಅಂತ ಅನ್ನ ಮತ್ತೆ ತರಕಾರಿ ಸಾಂಬಾರ್ ತಿಂದೆ. ಇನ್ನ ಸಂಜೆ ಆಗ್ತಿದಂಗೆ ನನ್ನ ತಮ್ಮ ತಂದಿದ್ ಪಟನ ಆರ್ಸಕ್ಕೆ ಅಂತ ಹೋದ. ಪಟ ಅಷ್ಟ್ ಮೇಲ್ಗಡೆ ಆರೋದ್ ನೋಡಿ ಫುಲ್ ಖುಷಿ ಪಟ್ಟ. ಅದಾದ್ಮೇಲೆ ಅಲ್ಲಿಂದ ಮನೆಗೆ ಬಂದು ಬಿಸಿ ಬಿಸಿ ಬೆಲ್ಲದ ಕಾಫಿ ಕುಡ್ಕೊಂಡು ಜೊತೆಗೆ ನೆಂಚ್ಕೊಳಕ್ಕೆ ಗೆಣಸ್ತು ಚಿಪ್ಸ್ ತಿನ್ಕೊಂಡು ಶಬರಿಮಲೆಯಲ್ಲಿ ಕಾಣೋ ಜ್ಯೋತಿನ ಲೈವ್ ಅಲ್ಲಿ ತೋರಿಸ್ತಾ ಇದ್ರು, ಅದನ್ನ ನೋಡ್ತಾ ಇದ್ದು. ಅದಾದ್ಮೇಲೆ ಎಲ್ಲರೂ ರೆಡಿಯಾಗಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹೋದು. ಇವತ್ತು ವಿಶೇಷ ದಿನ ಇತ್ತಲ್ಲ, ಸೊ ದೇವಸ್ಥಾನನೆಲ್ಲ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಇನ್ನ ವಿಷ್ಣು, ಕೃಷ್ಣ ಮತ್ತೆ ಗಣಪತಿನ ರಂಗೋಲಿನಲ್ಲಿ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಬಿಡಿಸಿದ್ರು. ಮಹಾಮಂಗಳಾರತಿನೆಲ್ಲ ಕಣ್ ತುಂಬಾ ನೋಡ್ಕೊಂಡು ಕೊನೆದಾಗಿ ಅಯ್ಯಪ್ಪ ಸ್ವಾಮಿ ಮುಂದೆ ಹಚ್ಚಿರೋ ದೀಪಗಳನ್ನೆಲ್ಲ ಕೈ ಬೆರಳಲ್ಲಿ ಆರಿಸೋವರ್ಗುನು ಇದ್ದು ನೋಡ್ಕೊಂಡು ಬರ್ತಾ ಪೊಂಗಲ್ ಪ್ರಸಾದ ಕೊಟ್ಟಿದ್ರು, ಅದು ನಿಸ್ಕೊಂಡ್ ಮನೆಗ್ ಬಂದು. ಬಿಗ್ ಬಾಸ್ ಮನೇಲಿರೋರು ಎಲ್ರಿಗೂ ಒಂಥರ ಫ್ಯಾನ್ ಬೇಸ್ ಆದ್ರೆ ಇಲ್ಲಿಯವ್ರಿಗಿರೋ ಫ್ಯಾನ್ ಬೇಸೇ ಬೇರೆ ಲೆವೆಲ್. ಈ ಮೇಲೆ ಹಚ್ಚಿ ಹಾಕಿಸ್ಕೊಂಡ್ ಬಂದಿದ್ನೆಲ್ಲ ನೋಡಿದ್ರೆ ಫುಲ್ ಕ್ರೇಜಿ ಅಂತ ಅನಿಸ್ತು. ಇನ್ನ ಊಟಕ್ಕೆ ಅಂತ ಬಿಸಿ ಬಿಸಿ ಮೆಂತ್ಯದಿಟ್ನ ತುಪ್ಪದಲ್ಲಿ ತಿಂದೆ. ಇದು ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಇವತ್ತಿಗೆ ಇಷ್ಟೇ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.